Hello everyone, welcome back to my YouTube channel. I hope you guys are doing good. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದರೆ ಇವತ್ತು ಉಗಾದಿ ಹಬ್ಬ ಅಲ್ವಾ. ಸೊ ಅದಕ್ಕೇ ರೆಡಿ ಆಗ್ತಿದ್ದೆ. ಯಾಕೆ ನಂಗೆ ಸಡನ್ನಾಗೆ ಮಾಡಬೇಕಂತ ಅನ್ನಿಸ್ತು ವಿಡಿಯೋ. ಸೊ ಅದಕ್ಕೇ ಗೆಟ್ ರೆಡಿ ವಿತ್ ಮೀ ಥರ ಮಾಡ್ತಾಯಿದ್ದೀನಿ ವಿಡಿಯೋ. ಸೊ ಇನ್ಮೇಲೆ ನಾನು ಅಂದ್ಕೊಂಡಿರೋದು ಏನಂತ ಅಂದರೆ ಲೈಕ್ ಎವ್ರಿ ಫ್ರೈಡೇಸ್ ಏನಾದರೂ ಒಂದು ಕಂಟೆಂಟ್ ಹಾಕೋಣ, ಕನ್ಸಿಸ್ಟೆಂಟಾಗಿ ಇರೋಣ ಇನ್ಮೇಲೆ ಆದರೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ಸು ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಫೇಸ್ ಮೇಲೆ ಏನೂ ಅಪ್ಲೈ ಮಾಡಿಲ್ಲ, ನೀವೇ ನೋಡ್ತಿರ್ಬೋದು. ನನ್ನ ಫೇಸ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಡ್ರೈ ಇದೆ. ಇದರಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್ ರಿಯಲಾಗಿ ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ. ಈಗ ನಾನು ಲೈಕ್ ಇವಾಗೆಲ್ಲೋ ಆಚೆನೂ ಹೋಗಲ್ಲ, ಈಗ ಆಲ್ಮೋಸ್ಟ್ ಸಂಜೆ ಆಗಿದೆ. ಅದಕ್ಕೆ ನಾನು ಸನ್ಸ್ಕ್ರೀನ್ ಏನೂ ಅಪ್ಲೈ ಮಾಡಲ್ಲ. ನಾನು ಮಾರ್ನಿಂಗ್ ಅಪ್ಲೈ ಮಾಡಿದ್ದೆ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿರೋದ್ರಿಂದ ಜಸ್ಟ್ ಮಾಯ್ಶ್ಚರೈಸರ್ ಒಂದು ಅಪ್ಲೈ ಮಾಡ್ತೀನಿ. ಸೊ ನಾನೇನು ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ, ಜಸ್ಟ್ ನೋ ಫೌಂಡೇಶನ್ ಲುಕ್ ಥರ ಮಾಡ್ತಾಯಿದ್ದೀನಿ ನಾನು. ಪಿಕ್ಸಿ ಗ್ಲೋ ಮಿಸ್ಟ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಮಾಯ್ಶ್ಚರೈಸರ್ ಹಾಕಿದ್ಮೇಲೆ, ಸೊ ದಟ್ ಫೇಸ್ ಹೈಡ್ರೇಟ್ ಆಗಿರುತ್ತೆ ಅಂತ. ಸೊ ಇದು ಹಂಗೆ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ 5 ಮಿನಿಟ್ಸ್, ಏನೂ ಅಪ್ಲೈ ಮಾಡಲ್ಲ. ಆ್ಯಂಡ್ ಹಾಗೆ ಅದಕ್ಕೂ ಮುಂಚೆ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಈ ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಾವು ಲಿಪ್ಸ್ಟಿಕ್ ಆಗುವಾಗ ಅದು ಒಂಥರ ಡ್ರೈ ಆಗಲ್ಲ, ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿ ಕೂರುತ್ತೆ ಲಿಪ್ಸ್ಟಿಕ್ ಅಂತ. ಸ್ಟಾರ್ಟಿಂಗ್ ಮೇಕಪ್ ಮಾಡೋಕ್ಕೆ ಮುಂಚೆ ಲಿಪ್ ಬಾಮ್ ಅಪ್ಲೈ ಮಾಡಿ. ಅದಾದಮೇಲೆ ಲಿಪ್ಸ್ಟಿಕ್ ನೀವು ಅಪ್ಲೈ ಮಾಡುವಾಗ ಒಂಚೂರು ಲಿಪ್ ಬಾಮ್ ಇರೋದನ್ನು ನೀವು ಟಿಶ್ಯೂ ಪೇಪರಿಂದ ವೈಪ್ ಮಾಡ್ಕೊಳ್ಳಿ. ಸೊ ಇದು ಡ್ರೈ ಆದಮೇಲೆ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಲ್ಯಾಕ್ಮಿ ಅವರ ಪ್ರೈಮರ್, ಚೆನ್ನಾಗಿದೆ ಇದು. ಒಂಚೂರು ತೊಗೊಂಡು ಈ ಥರ ಅಪ್ಲೈ ಮಾಡ್ಕೊತಾಯಿದ್ದೀನಿ. ಸೊ ಈ ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಯೂಸ್ ಮಾಡ್ತಿರೋದು ಆರೆಂಜ್ ಕಲರ್ ಕರೆಕ್ಟರ್. ಸೊ ಇದನ್ನು ಒಂಚೂರು, ಅಷ್ಟೊಂದು ಅಪ್ಲೈ ಮಾಡಲ್ಲ ನಾನು, ಒಂಚೂರು ಅಪ್ಲೈ ಮಾಡ್ತೀನಿ. ಇದಾದಮೇಲೆ ನಾನು ಯೂಸ್ ಮಾಡ್ತಿರೋದು ಟಿಂಟೆಡ್ ಸೆರಮ್. ನಾನು ಯಾವುದೇ ಥರ ಫೌಂಡೇಶನ್ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡ್ತಿರೋ ಟಿಂಟೆಡ್ ಸೆರಮ್. ಇದು ಆ್ಯಕ್ಚುಲಿ ಕವರೇಜ್ ಸ್ವಲ್ಪ ಕಮ್ಮಿ ಇದೆ, ಬಟ್ ರೆಗ್ಯುಲರ್ ಬೇಸಿಸ್ಗೆ ಇದು ಓಕೆ, ಚೆನ್ನಾಗಿದೆ. ಕೈ ಮೇಲೆ ಈ ಥರ ಹಾಕೋತೀನಿ. ಹಿಂಗೆ ಹಾಕ್ಕೊಂಡು ಟ್ಯಾಪ್ ಟ್ಯಾಪ್ ಟ್ಯಾಪ್. ಆ್ಯಂಡ್ ದಿಸ್ ಇಸ್ ವೆರಿ ಬೇಸಿಕ್ ಮೇಕಪ್, ತುಂಬಾ ಜಾಸ್ತಿ ಏನು ಮಾಡ್ಕೊಳ್ಳಲ್ಲ. ಈ ಬ್ರಷ್ ತೊಗೊಂಡು ಬ್ಲೆಂಡ್ ಮಾಡ್ಕೋತೀನಿ. ಈ ಥರ ಬ್ರಷಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇದು 4-in-1. ಇದರಲ್ಲಿ ಫೌಂಡೇಶನ್ ಬ್ಲೆಂಡ್ ಮಾಡ್ಕೋಬೋದು ಆ್ಯಂಡ್ ಹಾಗೆ ಇಲ್ಲಿ ಪೌಡರ್ ಆ್ಯಂಡ್ ಇದನ್ನು ಓಪನ್ ಮಾಡಿ ಆಮೇಲೆ ತೋರಿಸ್ತೀನಿ. ಇದನ್ನು ಓಪನ್ ಮಾಡಿದ್ರೆ ಒಂದು ಐ ಶ್ಯಾಡೋಗೆ ಯೂಸ್ ಮಾಡ್ಬೋದು, ಆಮೇಲೆ ಕನ್ಸೀಲರ್ ಬ್ಲೆಂಡ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಬೋದು. ಸೊ ಎಲ್ಲ ಡಿಫ್ರೆಂಟ್ ತೊಗೊಳಕ್ಕಿಂತ ಈ ಥರ ಒಂದು ತೊಗೊಂಡ್ರೆ ಸಾಕು. ಇದಾದಮೇಲೆ ಲಾರಿಯಲ್ದು ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಈ ಕನ್ಸೀಲರ್ ತುಂಬಾ ಚೆನ್ನಾಗಿದೆ, ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಇದರಲ್ಲಿ ಎಷ್ಟೊಂದು ಶೇಡ್ಸ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಒಂಥರ ಇದು ಸ್ವಲ್ಪ ಹೊತ್ತಾದಮೇಲೆ ಪ್ಯಾಚಿ ಥರ ಎಲ್ಲ ಅನಿಸಲ್ಲ. ಯು ಕ್ಯಾನ್ ಟ್ರೈ ದಿಸ್, ಇಸ್ ವೆರಿ ಗುಡ್. ಈ ಥರ ಇದೆ, ಇದು 4-in-1 ಥರ. ಸೊ ಇದನ್ನು ಇವಾಗ ಬ್ಲೆಂಡ್ ಮಾಡ್ಕೋತೀನಿ ಈ ಟಿಪ್ಪಿಂದ.
ನೆಕ್ಸ್ಟ್ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ ಮಾಸ್ದು. ಇದರಲ್ಲಿ ಫಸ್ಟ್ ಈ ಶೇಡ್ನ ಯೂಸ್ ಮಾಡ್ತೀನಿ. ನಾನು ಫಿಂಗರ್ಸ್ ಯೂಸ್ ಮಾಡೇ ಬ್ಲೆಂಡ್ ಮಾಡ್ಕೊಳ್ಳೋದು. ಈ ವಿಡಿಯೋ ಆ್ಯಂಡ್ ಐ ಶ್ಯಾಡೋ ಮುಗೀತು. ಐ ಶ್ಯಾಡೋ ಆದಮೇಲೆ ಇದು ಬ್ರೌನ್ ಕಾಜಲ್ನ ನಾನು ಜಸ್ಟ್ ಕಣ್ಣು ಕೆಳಗೆ ಮಾತ್ರ ಅಪ್ಲೈ ಮಾಡ್ತೀನಿ. ಜಸ್ಟ್ ವಾಟರ್ ಲೈನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಾಜಲ್ ಇದು ಕೂಡ ಲ್ಯಾಕ್ಮಿಯಿಂದ. ಇದನ್ನು ತಗೊಂಡು ಒಂಚೂರು ಮಾತ್ರ ಇಲ್ಲಿ ಮಾತ್ರ ಅಪ್ಲೈ ಮಾಡ್ತೀನಿ. ಜಸ್ಟ್ ಔಟರ್ ಲೈನ್ಸಿಗೆ ಮಾತ್ರ. ಫಿಂಗರ್ಸ್ ಯೂಸ್ ಮಾಡಿಕೊಂಡು ಈ ಥರ ಸ್ಮರ್ಚ್ ಮಾಡಿ. ಆದಮೇಲೆ ಐಲೈನರ್ ಐಲಿ, ದಿಸ್ ಇಸ್ ಆಲ್ಸೋ ಫ್ರಮ್ ಲ್ಯಾಕ್ಮಿ. ಜಸ್ಟ್ ಟು ಡ್ರಾ ಈ ಥರ ವಿಂಗ್ಸ್ ಥರ ಮಾಡೋಕ್ಕೆ. ಫಸ್ಟ್ ಈ ಥರ ಇಲ್ಲಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಇದನ್ನು ಹಿಂಗೆ ಕನೆಕ್ಟ್ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡ್ಮೇಲೆ ಸೊ ಇವಾಗ ಒಳಗಿರೋದನ್ನ ಫಿಲ್ ಮಾಡ್ಕೋಬೇಕು. ಸೊ ನನಗೂ ಪರ್ಫೆಕ್ಟಾಗಿ ಬರಲ್ಲ, ಬಟ್ ಹ್ಯಾವ್ ಟ್ರೈಡ್, ನಾಟ್ ಬ್ಯಾಡ್. ಬ್ಲ್ಯಾಕ್ ಕಾಜಲ್ ತೊಗೊಂಡು ಜಸ್ಟ್ ಇನ್ನರ್ ವಾಟರ್ ಲೈನ್ಗೆ ತುಂಬಾ ಲೈಟಾಗೆ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಲೂಸ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದು Maybelline Fit Me ಲೂಸ್ ಪೌಡರ್, ವೆರಿ ನೈಸ್. ಅಂಡರ್ ಐ ಕೆಳಗೆ ಈ ಥರ ಒಂದು ಸ್ವಲ್ಪ ಅಪ್ಲೈ ಮಾಡಿ ಅಂಡರ್ ಐ ಕೆಳಗೆ ಒಂದು 2 ಮಿನಿಟ್ಸ್ ಬಿಡಿ. ಈ ಥರ ಜಸ್ಟ್ ಟ್ಯಾಪ್ ಮಾಡಾದ್ಮೇಲೆ ಮಸ್ಕರ, ಇದು ಲ್ಯಾಶ್ ಪ್ಯಾರಡೈಸ್ ವಾಟರ್ ಪ್ರೂಫ್ ಮಸ್ಕರ. ಐ ಥಿಂಕ್ ದಿಸ್ ಇಸ್ ಫ್ರಮ್ L'Oreal ಪ್ಯಾರಿಸ್. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಮಸ್ಕರ. ಇದು ವಾಟರ್ ಪ್ರೂಫ್ ಮಸ್ಕರ. ಸ್ವಲ್ಪ ಕಷ್ಟ ಇದು, ಬರೀ ನೀವು ಹಂಗೆ ಫೇಸ್ ವಾಶ್ ಮಾಡ್ಕೊಂಡ್ರೆ ಹೋಗಲ್ಲ. ಸೊ ಅದೊಂದು ಸ್ವಲ್ಪ ರಿಮೂವರಲ್ಲಿ ಒರೆಸ್ಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು. ಲೈಟಾಗಿ ಒಂಚೂರು ತೊಗೊಂಡು ಡೌನ್ವರ್ಡ್ಸ್ ಕೂಡ ಈ ಥರ ಮಾಡ್ಕೋಬೇಕು. ಬಂದು ಬ್ಲಷ್ ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಬ್ಲಷ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ಬಂದ್ಬಿಟ್ಟು ಕೆ ಬ್ಯೂಟಿದು. ಒಂಚೂರು ತೊಗೊಂಡು ವೆರಿ ಲಿಟಲ್, ತುಂಬಾ ಕಮ್ಮಿ ತೊಗೊಂಡು ಜಸ್ಟ್ ಈ ಥರ ಇಲ್ಲಿ ಮಾತ್ರ ಒಂಚೂರು ಜಸ್ಟ್ 3 ಡಾಟ್ಸ್ ಇಟ್ಕೋಬೇಕು. ಆ್ಯಂಡ್ ಒಂಚೂರು ಇಲ್ಲಿ ನೋಸ್ ಮೇಲೆ. ಸೆಕೆಂಡ್ ನೆಕ್ಸ್ಟ್ ಬಂದು ಪಿಕ್ಸಿ ಆನ್ ದ ಗ್ಲೋ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಈ ಬ್ಲಷ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನ್ನ ಮೇಕಪ್ ಲುಕ್ ಕಂಪ್ಲೀಟೇ ಆಗಲ್ಲ ಈ ಬ್ಲಷ್ ಇಲ್ದಿರ. ನಂಗೆ ಅಷ್ಟಿಷ್ಟ ಈ ಬ್ಲಷ್. ಆ್ಯಂಡ್ ತುಂಬ ದಿನ ಕೂಡ ಬರುತ್ತೆ ಈ ಬ್ಲಷ್. ನೀವು ಎಷ್ಟೇ ಡೈಲಿ ಯೂಸ್ ಮಾಡಿದ್ರು ಕೂಡ ತುಂಬ ದಿನವೇ ಬರುತ್ತೆ ಇದು. ಒಂಚೂರು ಇಲ್ಲಿ ಮಾತ್ರ ಅಪ್ಲೈ ಮಾಡ್ತೀನಿ. ಕ್ಯಾನ್ ಯು ಸಿ ದ ಗ್ಲೋ? ಐಬ್ರೋ ಜೆಲ್ ಇದು ಯೂಸ್ ಮಾಡ್ತಾಯಿದ್ದೀನಿ Maybellineದು. ನೆಕ್ಸ್ಟ್ ಬ್ರೌನ್ ಡಾರ್ಕ್ ಲಿಪ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ.
ಡಾರ್ಕ್ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಲಿಪ್ಸ್ಟಿಕ್ ಶೇಡ್ ಲಿಪ್ ಲೈನರ್ಗಿನ ಒಂದು ಸ್ವಲ್ಪ ಲೈಟ್ ಇರಬೇಕು. ಬಂದ್ಬಿಟ್ಟು ಇದು ಫೇ ಬ್ಯೂಟಿದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಬ್ರೌನ್ ಶೇಡ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯೂಶ್ವಲಾಗಿ ಬ್ರೌನ್ ಲಿಪ್ಸ್ಟಿಕ್ಸೇ ಅಪ್ಲೈ ಮಾಡೋದು, ನಾನು ಬೇರೆ ಯಾವುದು ಅಪ್ಲೈ ಮಾಡಲ್ಲ. ಓಕೆ, ಕ್ವಿಕ್ಕಾಗಿ ಹೋಗಿ ರೆಡಿ ಡ್ರೆಸ್ ಹಾಕ್ಕೊಂಡು ಬರ್ತೀನಿ. ಸೊ ಲೆಟ್ಸ್ ಡೂ ಅ ಟ್ರಾನ್ಸಿಷನ್. ನನಗೆ ಈ ಸಿಂಪಲ್ ಲುಕ್ ತುಂಬಾ ಇಷ್ಟ ಆಯಿತು. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡ್ತೀರಿ ಆ್ಯಂಡ್ ಡೂ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಹಾಗೆ ಹೇಳ್ದಂಗೆ ಐ ಪ್ರಾಮಿಸ್ ನಾನು ಎವ್ರಿ ಫ್ರೈಡೇಸ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಅಪ್ಲೋಡ್ ಮಾಡ್ತೀನಿ. ಇದು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ಲ ಅಂದರೂ ಸೊ ಫ್ರೈಡೇ ಅಟ್ಲೀಸ್ಟ್ ವೀಕ್ಲಿ 1 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತೀನಿ ಎವ್ರಿ ಫ್ರೈಡೇ. ಸೊ ಸ್ಟೇ ಟ್ಯೂನ್ ಫಾರ್ ದಟ್. ನಾನು ಯಾವ್ಯಾವ ಥರ ವೀಡಿಯೋಸ್ ಮಾಡ್ತಿರ್ತೀನಿ, ನಾಟ್ ಓನ್ಲಿ ಲೈಕ್ ಗೆಟ್ ರೆಡಿ ವಿತ್ ಮೀ ಥರ ಮಾಡ್ತೀನಿ ಅಂತಲ್ಲ, ಬೇರೆ ಬೇರೆ ಥರ ಅಂದರೆ ನನ್ನ ಲೈಫ್ ಅಂದರೆ ಡೇ ಇನ್ ಮೈ ಲೈಫ್ ಥರ ಅಂದರೆ ಬೇರೆ ಬೇರೆ ಥರ ಮಾಡ್ಬೋದು. ಅಂದರೆ ಬೇರೆ ಬೇರೆ ಥರ ಮಾಡ್ತೀನಿ. ಲೈಕ್ ಡೇ ಇನ್ ಮೈ ಲೈಫ್ ಆಗಿರ್ಬೋದು, ಗೆಟ್ ರೆಡಿ ವಿತ್ ಮೀ ಆಗಿರ್ಬೋದು, ನಾನು ಎಲ್ಲಾದರೂ ಆಚೆ ಹೋಗಿದ್ರೆ ಆ ಥರ ವ್ಲಾಗ್ಸ್ ಆಗಿರ್ಬೋದು, ಆ್ಯಂಡ್ ಹಾಗೆ ನನ್ನ ಇಂಟರ್ನ್ಶಿಪ್ ಸೀರೀಸ್ ಆಗಿರ್ಬೋದು, ಆ ಥರ ಎಲ್ಲ ವೀಡಿಯೋಸ್ ಮಾಡ್ತಿರ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾಯಿನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.